ನಿನ್ನ ಹೆಸರೇನು? ನನ್ನ ಹೆಸರು ಶರಣ್. ನಾನು 7ನೇ ತರಗತಿ ಓದ್ತೀನಿ. ಯಾವ ಸ್ಕೂಲು? JPS ಕಾಳಂಕೊಪ್ಪಲು. ಇದು ಕಾಳಂಕೊಪ್ಪಲ ಸ್ಕೂಲ್ ಅಲ್ವಾ? ನೀನು ಯಾವ ಸ್ಟ್ಯಾಂಡರ್ಡು? ನಾನು 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡು. ಗುಡ್. ನಿಮ್ಮ ಸ್ಕೂಲಿಗೆ TV ಬಂದಿದೆ ಅಲ್ವಾ? ಕೊಟ್ಟಿದ್ದಾರಲ್ವಾ? ಈ TV ನಿಮಗೆ ಚೆನ್ನಾಗಿ ಉಪಯೋಗ ಆಗುತ್ತಾ? ಹಾಂ ಸರ್, ಎಲ್ಲ ಪಾಠಗಳೆಲ್ಲ ಬಿಟ್ಟಿದ್ದಾರೆ. ಎಲ್ಲ ಪಾಠ ಮಾಸ್ಟರ್ ಮಾಡ್ತಾರಲ್ಲವಾ? ನಿಮ್ಮ ಸ್ಕೂಲಲ್ಲಿ ಪುಸ್ತಕದಲ್ಲಿ ಇದೆಯಲ್ಲ ಪಾಠಗಳೆಲ್ಲ ಈ TVಲಿ ಇದೆಯಾ? ಹಾಂ, ಎಲ್ಲ ಇದೆ. ಈಗ ಒಂದಿನ ನಿಮಗೆ ನೀನು ಆಪ್ರೇಟ್ ಮಾಡೋಕ್ಕೆ ಬರುತ್ತಾ ಅಲ್ಲ? ಎಲ್ಲ ಬರುತ್ತೆ ನಿನಗೆ. ಈಗ ನೀನು ಎಕ್ಸಾಮ್ ನಿಮ್ಮ ಎಷ್ಟನೇ ತರಗತಿ ಇದೆ ನೀನು? 7th. ಕನ್ನಡ ತೆಗಿಯಿಂದ ಕನ್ನಡ ಪಾಠ ತೆಗಿತೀಯಾ? ತೆಗಿ ನೋಡೋಣ. ಈ ಪಾಠ ಇದೆಯಾ ನಿಮಗೆ? ಪದ್ಯ ಪಾಠನ? ಹಾಂ, ಇದು ಆಗಿದೆಯಾ? ಸೆಕೆಂಡ್ ಸೆಮ್ಗಿದೆ ಇದು. ಈಗ ಫಸ್ಟ್ ಸೆಮ್ಮಲ್ಲಿ ಇರೋದು ಮೊದಲನೇ ಪಾಠ ತೆಗಿ ನೋಡೋಣ, ಬರುತ್ತಾನೆ ನಿನಗೆ? ಹಾಂ, ಮೊದಲನೇ ಪಾಠ ಯಾವುದು? ಕನ್ನಡದಲ್ಲಿ ಮೊದಲನೇ ಪಾಠ? ಹಾಂ, ಇದು ಕನ್ನಡ ಅಲ್ವಾ? ಹಾಂ ಹಾಂ ಹಾಂ. ಯಾವ್ದು ಪಾಠದ ಹೆಸರು? ಈ ಪಾಠ ನಿಮಗಿದೆಯಾ? ಓಪನ್ 7ನೇ ತರಗತಿ. ಈ ಸಬ್ಜೆಕ್ಟ್ ತೆಗಿಕ್ ಬರುತ್ತಾ? ಓಪನ್ ಮಾಡಮ್ಮ ನೋಡೋಣ. Now say namaste. Very good. I welcome you all to today's 7th standard second language English class. ಮುಂದಕ್ಕೆ ಹೋಗು, ಪಾಠ ತೆಗಿ ನೋಡೋಣ. Avoid plastic, bags or packaging materials. These qualities Next, ಮುಂದಕ್ಕೆ ಹೋಗು. to be used ಇನ್ನು once ಮುಂದೆ and throw. In the lesson we ಮುಂದೆ ಹೋಗು, ಇನ್ನು ಮುಂದೆ ಹೋಗು. to thin and light material. ಹೋಗು, ಫಾಸ್ಟಾಗಿ ಹೋಗು, ಮುಂದೆ ಹೋಗು. What people are moving from. I'll be asking you questions later. Broken down into smaller molecules. ನೆಕ್ಸ್ಟ್. ಮತ್ತೊಮ್ಮೆ ನಿಮ್ಮೆಲ್ಲರೂ ಅದನ್ನು ಒಬ್ಬರು 37.4 ಡಿಗ್ರಿ ಸೆಲ್ಸಿಯಸ್ ಇದೆ ಮತ್ತು ಅವರ ದೇಹದ ತಾಪವನ್ನು ಅಳೆದು ಮುಂದಕ್ಕೆ ಹೋಗು, ಫಾರ್ವರ್ಡ್ ಮಾಡಿ. ಒಂದು ಸರಾಸರಿ ತಾಪ ಎಷ್ಟು ಸೆಲ್ಸಿಯಸ್ ಆಗುತ್ತೆ? ಫಾರ್ವರ್ಡ್ ಮಾಡು. 5 ಜನರ ಸಂಖ್ಯೆಯಿಂದ ಭಾಗಗಳ ತಾಪವನ್ನು ಅಂದ್ರೆ ಮಾನವನ ದೇಹದ ತಾಪವನ್ನು ಹೊರತುಪಡಿಸಿ ಇತರೆ ವಸ್ತುಗಳು. ಮೇಡಮ್, ಈ TV ಕೊಟ್ಟಿರಲ್ಲ ನಮ್ಮ ಸ್ಕೂಲ್ಗೆ, ಇದು ನಿಮಗೆ ಯೂಸ್ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಏನು ಹೇಗೆ ಯೂಸ್ ಮಾಡಿ? ಈಗ ನಾವು ಮಕ್ಕಳ ಒಂದು ಟೀಚರ್ಸ್ ಯಾರಾದರೂ ಅಬ್ಸೆಂಟ್ ಆಗಿದ್ದಾಗ ಆ ಕ್ಲಾಸನ್ನು ಎಂಗೇಜ್ ಮಾಡ್ಕೊಡೋದಕ್ಕೆ ಒಳ್ಳೊಳ್ಳೆ ಪಾಠಗಳೆಲ್ಲ ಇದರಲ್ಲಿದೆ ಸರ್. ಸೊ ಹಾಗಾಗಿ ಆ ಸಬ್ಜೆಕ್ಟಿಗೆ ತಕ್ಕನಾದಂಥ ಪಾಠಗಳನ್ನು ಹಾಕ್ಬಿಟ್ಟು ಮಕ್ಕಳನ್ನ ಇಲ್ಲೇ ಕೂರಿಸಿ ಪಾಠಗಳನ್ನು ಕೇಳೋದಕ್ಕೆ ಇದು ಮಾಡ್ತೀವಿ. ಮತ್ತು ಆ್ಯಕ್ಷನ್ ಸಾಂಗ್ಸ್ ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಆ ಥರದ್ದು ತುಂಬ ಹೊಸ ಹೊಸ ಇಂಗ್ಲೀಷ್ಗಳದ್ದು ಕೂಡ ಇದೆ ಸರ್. ಅದನ್ನೆಲ್ಲ ಕೇಳಿಸ್ತಾ ಇರ್ತೀವಿ. ಶನಿವಾರದೊತ್ತು ಮಸ್ಟ್ ಆ್ಯಂಡ್ ಶುಡ್ ನಾವು ಮಾಡ್ತೀವಿ ಸರ್. 2 ಪೀರಿಯಡನ್ನು ಫಸ್ಟ್ ಪೀರಿಯಡ್ 2 ಸಬ್ಜೆಕ್ಟ್ ಸರ್. ನಾನು ಇಂಗ್ಲೀಷ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸರ್. ನಾನು ಹಿಂದಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಗುಡ್. ಮೇಡಮ್, ನೀವು? ನಾನು ಮ್ಯಾಥ್ಸ್ ಮಾಡ್ತಾ ಇದ್ದೀನಿ ಸರ್. ಮ್ಯಾಥ್ಸ್ ಯಾವ ಥರ ಯೂಸ್ ಮಾಡ್ಕೊತೀರಿ? ಯೂಸ್ ಆಗುತ್ತೆ ಸರ್. ಅಂದ್ರೆ ಈಗೇನೋ ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ನಮಗೂ ವಿಷಯ ಅಷ್ಟು ಇದಾಗಿರಲ್ಲ ಸರ್. ಹಿಂದಿನ ದಿನ ಮನೇಲಿ ಯೂಟ್ಯೂಬಲ್ಲಿ ನೋಡ್ಕೊಂಡಿರ್ತೀವಿ, ಅದನ್ನು ಇದು ಮಾಡ್ತೀವಿ. ಜೊತೆಗೆ ಇಲ್ಲೂ ನಾವು ಕಲ್ತಂಗೆ ಆಗ್ತಿದೆ ಸರ್. ಅನುಕೂಲ ಆಗ್ತಾ ಇದೆ ನಮಗೂ. ಮತ್ತೆ ಮಧ್ಯದಲ್ಲಿ ಮಕ್ಳಿಗೆ ಅರ್ಥ ಆಗದಿದ್ರೆ ಎದ್ದು ನಿಂತ್ಕೊಂಡು ನಾವೇನು ವಿಷಯ ಇದೆ ಮಕ್ಕಳಿಗೆ ಯೂಸ್ ಆಗುತ್ತೆ. ಯೂಸ್ ಆಗ್ತಾ ಇದೆ ಮೊಬೈಲ್ ಖಂಡಿತವಾಗ್ಲೂ ಯೂಸ್ ಆಗ್ತಾ ಇದೆ. ಇದೆ. ಡೈರೆಕ್ಟ್ ನೀವು ಬೋರ್ಡ್ ಮೇಲೆ ಬರೋದು ಮಾಡೋಕ್ಕಿಂತ ಅದ್ರ ಜೊತೆಗೆ ಇದು ನಿಮ್ಗೆ ಸಪೋರ್ಟ್ ಆಗುತ್ತೆ. ಹೌದು ಸರ್, ಮಕ್ಕಳಿಗೂ ಆಗ್ತಾ ಇದೆ, ನಮಗೂ ಅನುಕೂಲ ಆಗ್ತಾ ಇದೆ ಸರ್. ನೀವು ಯಾವ ಸಬ್ಜೆಕ್ಟ್ ತಗೋತೀರಿ ಮಾಸ್ಟರ್? ಕನ್ನಡ ಸಮಾಜ ಸರ್. ಕನ್ನಡದಲ್ಲಿ ಪದ್ಯಗಳು ತೋರಿಸಿದ್ರೆ ಮಕ್ಕಳಿಗೆ ರಾಗವಾಗಿ ಯಾವ ರೀತಿ ಹೇಳ್ಬೇಕು ಅನ್ನೋದು ಒಂದು ಅರಿವು ಮೂಡುತ್ತೆ ಸರ್. ಸಮಾಜದಲ್ಲಿ ರಾಷ್ಟ್ರ ನಾಯಕರುಗಳದು, ಶಿವಾಜಿದು, ಅಕ್ಬರ್ ಅವರೆಲ್ಲ ಬರ್ತಾರಲ್ಲ ಸರ್. ಡೈರೆಕ್ಟ್ ತೋರಿಸೋದ್ರಿಂದ ಮಕ್ಕಳಿಗೆ ಇತಿಹಾಸ, ಅವ್ರ ಜೀವನ ಚರಿತ್ರೆಗಳು, ಮೌಲ್ಯಗಳು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಚೆನ್ನಾಗಿ ಆಗ್ತದೆ. ಮೇಡಮ್, ನಾನು ಸಮಾಜ ವಿಜ್ಞಾನ, ಮ್ಯಾಥ್ಸ್ ಜೊತೆಗೆ ಇಂಗ್ಲಿಷ್ ತಗೋತಾ ಇದ್ದೀನಿ ಸರ್. ಇಂಗ್ಲಿಷ್ ಪೋಯಮ್ಮು, ಸ್ಟೋರೀಸ್ ಎಲ್ಲ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಮ್ಯಾಥ್ಸು ಕೆಲವೊಂದು ಶೇಪ್ಸ್ ಎಲ್ಲ ಅದನ್ನು ತೋರಿಸ್ಬೋದು. ಜೊತೆಗೆ ಸೋಷಿಯಲಲ್ಲಿ ಪ್ರಾಚೀನ ಇತಿಹಾಸದಲ್ಲಿರುವಂಥ
ಇದು ಹಿಂದೆ ಯಾವ ತರ ಉಪಯೋಗಿಸ್ತಾ ಇದ್ರು ವಸ್ತುಗಳು ಅನ್ನೋದನ್ನ ಇದರಲ್ಲಿ ಟಿವಿಯಲ್ಲಿ ಆದ್ರೆ ಚೆನ್ನಾಗಿ ತಿಳ್ಕೊಳ್ತಾರೆ. ನಾವ್ ಹೇಳೋದ್ಕಿಂತ ಟಿವಿಯಲ್ಲಿ ನೋಡಿದಾಗ ಚಿತ್ರಗಳು ಅವ್ರಿಗೆ ಚೆನ್ನಾಗಿ ಮನವರಿಕೆ ಆಗುತ್ತೆ. ದೃಶ್ಯ ಮಾಧ್ಯಮ ಎಷ್ಟು ಹೆಚ್ಚು ಎಫೆಕ್ಟ್ ಆಗುತ್ತೆ, ಪರಿಣಾಮಕಾರಿ ಆಗುತ್ತೆ. ಈಗ ಮಕ್ಕಳಿಗೆಲ್ಲವರು ಅವ್ರ ಮಕ್ಕಳಿಗೆ ನೋಡಿದೆ ನಾನೀಗ ಸ್ವಲ್ಪ ಸ್ಟೂಡೆಂಟಿಂದ ಆಪ್ರೇಟ್ ಮಾಡ್ದ. ಈಗ ಆ ಥರ ಎಷ್ಟು ಮಕ್ಕಳು ಮಾಡ್ತಾರೆ ಇಲ್ಲಿ ಹೆಚ್ಚು? ಹಾಂ, ಸೆವೆಂತ್ ಮಕ್ಕಳು ಮಾಡ್ತಾ ಇದ್ದಾರೆ. ಸೆವೆಂತಲ್ಲಿ ಎಲ್ಲ ಮಕ್ಕಳು ಮಾಡ್ತಾರೆ ಹೆಚ್ಚು ಕಮ್ಮಿ. ಕಲ್ತ್ಕೊಳ್ತಾ ಇದ್ದಾರೆ. ಹಾಂ, ಗುಡ್. ಹಾಂ ಹಾಂ ಈಗ ನೀವು ಆಗಿ ವರ್ಕ್ ಮಾಡ್ತಾ ಇದ್ವಲ್ಲ ಸರ್, ಅದೇ ಹೇಳಿ SIR ಸಮಯದಲ್ಲಿ SIR ಸಂಬಂಧಪಟ್ಟಂತ ವಿಷಯ ಹೇಳ್ಬೇಕಾದ್ರೆ ಸರ್, ಇಲ್ಲಿ ನಮ್ಮಲ್ಲಿ ಎಷ್ಟು ಜನ ಟೀಚರ್ಸ್ ಇರೋದು ನೀವು? ನಾವು 4 members ಅಲ್ಲಲ್ಲ, ಪ್ರೆಸೆಂಟ್ ನೀವು ಟೀಚರ್ಸ್ ಸ್ಕೂಲ್ ಶಾಲೆನಲ್ಲಿ ಎಷ್ಟು ಜನ 4+2 ಇದ್ದಾರೆ ಸರ್. 4+2 ಇದ್ದಾರೆ. 6 ಇದ್ದೀರಾ? ಶಿಕ್ಷಕರು ಇರಲಿ, ಓವರಾಲ್ ನೀವು 6 ಜನ ಇದ್ದೀರಿ. 6 ಜನ. ಅದ್ರಲ್ಲಿ SIRಗೆ ಎಷ್ಟು ಜನ ತಗೊಂಡಿದ್ರು? SIRಗೆ 3 ಜನ ತಗೊಂಡಿದ್ರು. 50% ಶಿಕ್ಷಕರು ಇರ್ತಿಲ್ಲ. ಹಾಂ. ಸೊ ಅಂತ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲ ಕ್ಲಾಸಿಗೆ ತಕ್ಕನಾಗಿ ಇಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಏನ್ ಸಬ್ಜೆಕ್ಟ್ ಮಾಡ್ಬೇಕಾಗಿತ್ತಲ್ಲ ಸರ್, ನಮ್ಮ ಒಂದು ಸಬ್ಜೆಕ್ಟ್ ಏನು ಅವಾಗ ಖಾಲಿ ಉಳಿಬಾರ್ದು ಅಂತ ಹೇಳಿ ಆ ಪಾಠಗಳನ್ನ ಹಾಕೊಂಡು ಅವ್ರನ್ನ ಮಕ್ಕಳನ್ನ ಟೀಚರ್ಸ್ ಇರೋರು ಎಂಗೇಜ್ ಮಾಡ್ತಾ ಇದ್ರು ಸರ್. ಮಕ್ಕಳನ್ನ ಕಂಬೈನ್ ಮಾಡ್ಕೊಂಡು 2 ತರಗತಿವರೆಗೂ ಅರ್ಥ ಆಗೋ ಆ ಥರದ ಪಾಠಗಳು ಇದೆ. ಪೋಯಮ್ಸ್ ಆಗಿರ್ಬೋದು ಅಥವಾ ಕಾನ್ವರ್ಸೇಷನ್ ಆದ್ರೆ ಎಲ್ಲಾನು ಕಂಬೈನ್ ಮಾಡ್ತಾ ಇದ್ರು. ಇಲ್ಲ ಒಬ್ಬೊಬ್ಬರದೇ ಆದ್ರೆ ಆ ಸಬ್ಜೆಕ್ಟ್ ತಕ್ಕನಾಗಿ ಆ ಪಾಠಗಳನ್ನ ಹಾಕೊಂಡು ಪಾಠಗಳನ್ನ ಕೇಳಿಸ್ತಾ ಇದ್ರು. ಇನ್ನು ಲ್ಯಾಂಗ್ವೇಜ್ ಭಾರಿ ಈಸಿ ಆಗುತ್ತೆ, ಕಂಬೈನ್ ಮಾಡ್ಕೊಂಡು ಮಾಡೋದು ಇದಾಗುತ್ತೆ. ವ್ಯಾಕರಣ ಅದೆಲ್ಲ ಹೇಳುತ್ತೆ. ರಿಲೇಟೆಡ್. ಹಂಗಾಗಿ ಸ್ವಲ್ಪ ನಮ್ಗೆ ನಿಮ್ಗೆ ಇದು ಯೂಸ್ಫುಲ್ ಆಗ್ತಾ ಇದೆಯಾ? ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತೆ ಟಿವಿ? ಇಲ್ಲ ಸರ್, ಯೂಸ್ಫುಲ್ ಡಿಸ್ಟರ್ಬ್ ಅನ್ಸಲ್ಲ ಸರ್, ಯೂಸ್ಫುಲ್ ಇರುತ್ತೆ. ಬಟ್ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ ಸರ್, ಅದನ್ನ ಹಾಕ್ದಾಗ ಇಂಟ್ರೆಸ್ಟ್ ಆಗಿ ಕೇಳ್ತಿರ್ತಾರೆ, ಏಕಾಗ್ರತೆ ಇರುತ್ತೆ, ಸ್ಕ್ರೀನ್ ನೋಡ್ತಾ ಇರ್ತಾರೆ ಅವರು. ಆಮೇಲೆ ಅಲ್ಲಿ ಕ್ವಶನ್ ಕೇಳ್ತಾರಲ್ಲ ಸರ್, ಆ ಕ್ವಶನ್ ಕೇಳಿದಾಗ ಮಕ್ಳು ಕೂಡ ಇಲ್ಲಿಂದ ಆನ್ಸರ್ ಹೇಳೋದಕ್ಕೆ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡಿದ್ವಿ. ಅವ್ರು ಕೇಳಿದಾಗ ಹೇಳಿ ಮಕ್ಳೆ ಅಂತಾರಲ್ಲ ಸರ್, ಅವಾಗ ಇವರು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು, ಆನ್ಸರ್ ಮಾಡ್ತಾರ. ಆಮೇಲೆ ಕೆಲವೊಂದು ಬುಕ್ ಇಟ್ಕೊಂಡು ಆ ಪಾಯಿಂಟ್ಸ್ ಹೇಳಿದಾಗೆಲ್ಲ ಬರ್ಕೊಳ್ಳಿ ಅಂತ ಹೇಳ್ತೀವಿ. ಅಲ್ಲಿ ತೋರಿಸ್ತಾರಲ್ಲ ಸರ್, ಕೆಲವೊಂದು ವಸ್ತುಗಳಿಗೆ ಒಂದೊಂದು ವರ್ಡ್ಸ್ಗೆ ಮೀನಿಂಗ್ಸ್ ಎಲ್ಲ ಹೇಳ್ತಾರಲ್ಲ ಸರ್, ಅಂತ ಟೈಮಲ್ಲಿ ನೋಟ್ ಮಾಡ್ಕೊಳ್ಳೋದು, ಬರ್ಕೊಳ್ಳೋದು ಇವೆಲ್ಲ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತೆ ಇದು ಅರಸೀಕೆರೆ ನಗರದ ಪೆಟ್ಟ ಪ್ರಾಥಮಿಕ ಶಾಲೆ ಅಲ್ವಾ? ನೀವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಾ? ನಾನು ಕನ್ನಡ, ಇಂಗ್ಲೀಷು, ಸೋಷಿಯಲ್ 3 ಸಬ್ಜೆಕ್ಟ್ ಸೈನ್ಸು ಮಾಡ್ತೀರಾ? ಸೈನ್ಸು ಇಲ್ಲೊಂದು ಎಂಗೇಜ್ ಮಾಡ್ತೀವಿ ಸರ್. ಕ್ವಾಲಿಫಿಕೇಷನ್ ಏನು ನಿಮ್ಮದು? ನಮ್ಮದು MA BEd ಸರ್. MA BEd. ಗುಡ್. ಶಾಲೆನಲ್ಲಿ ಈಗ ಒಂದು ಟಿ.ವಿ ಬಂದುಕೊಟ್ಟಿದ್ದಾರೆ ಅಲ್ವಾ ಇಲಾಖೆಯವರು? ಹೌದು. ಇದು ಟಿ ವಿ ಏನು ಉಪಯೋಗ, ಏನು ಈ ಟಿ ವಿದು ವಿಶೇಷತೆ? ವಿಶೇಷತೆ ಅಂದರೆ ಇದರಲ್ಲಿ 370ಕ್ಕೂ ಹೆಚ್ಚು ವಿಡಿಯೋ ಪಾಠಗಳು, ಸಮಯದ ಪಾಠಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 370 ಪಾಠಗಳನ್ನು ಇದರಲ್ಲಿ ಫೀಡ್ ಮಾಡಿದ್ದಾರೆ. ಹಾಂ. ಯಾವ ತರಗತಿಯಿಂದ ಯಾವ ತರಗತಿವರೆಗಿದೆ ಇದರೊಳಗೆ? 1ನೇ ತರಗತಿಯಿಂದ 7ನೇ ತರಗತಿವರೆಗಿನ ಎಲ್ಲ ಪಾಠಗಳು ಅತ್ಯುತ್ತಮವಾಗಿ ಇದೆ ಸರ್. ಈ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಪಾಠ ಇದೆಯಾ? ಸಿಲೆಬಸ್ ಔಟ್ ಆಫ್ ಸಿಲೆಬಸ್ ಇದೆ. ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಪಾಠಗಳನ್ನ ಇಲ್ಲಿ ಫೀಡ್ ಮಾಡಲಾಗಿದೆ. ನೀವು ಓಪನ್ ಮಾಡ್ತವಾಗಿ ನೋಡೋಣ ನಾವು ಒಂಚೂರು ಯಾವ್ಯಾವ್ದಿದೆ ಅಂತವ. ಫಾರ್ ಎಕ್ಸಾಂಪಲ್ ಸರ್, ಈ ಸೈನ್ಸ್. ಹಾಂ. ಸೈನ್ಸಲ್ಲಿ 7ನೇ ತರಗತಿಗೆ ಹವಾಮಾನ ಮತ್ತು ಆಯನ ಬಗ್ಗೆ ಪಾಠ ಇದೆ. ಇದರ ಬಗ್ಗೆ ನಾವು ಪಾಠ ಮಾಡ್ತಾ ಕೆಲವು ವಿಚಾರಗಳನ್ನ ಅದು ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿ ಹೇಳ್ಬೇಕು ನಮಗೆ. ಅಂದರೆ ಅದೇನು ಈಗ ಬರುತ್ತೆ, ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೌದು, ಮಕ್ಕಳಿಗೆ. ಹೌದು, ಇದೇ ಥರ ಎಲ್ಲ ಸಬ್ಜೆಕ್ಟು ಬರುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀವಿ. ಜೊತೆಗೆ ಅಲ್ಲಿ ಅಗತ್ಯವಾಗಿ ಅವ್ರು ಏನು ನೋಟ್ ಮಾಡ್ಕೋಬೇಕು ಅದನ್ನು ಅವ್ರು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊತಾರೆ, ಅವೆಲ್ಲ ನೋಟ್ ಮಾಡ್ಕೊತಾರೆ. ಕೆಲವು ನಮಗೆ ಸಿಲೆಬಸ್ನ ಹೊರತಾಗಿರ್ತಕ್ಕಂಥ ಪಿಕ್ಚರ್ಗಳು ಇದರಲ್ಲಿ ಮೂಡಿ ಬರುವುದರಿಂದಾಗಿ ಅವ್ರು ಆಸಕ್ತಿಯುತವಾಗಿ ಕಲಿತಾರೆ. ಹಾಂ, ಇದು ಎಫೆಕ್ಟ್ ಆಗಿದೆಯಾ? ಪರವಾಗಿಲ್ವಾ? ಎಫೆಕ್ಟ್ ಆಗಿದೆ. ತುಂಬ ಆಸಕ್ತಿಯುತವಾಗಿ ಮಕ್ಕಳು ಕಲಿತಾರೆ, ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಮತ್ತೆ ಅದರಲ್ಲಿ ಏನು ಗೃಹ ಪಾಠಗಳು ಬರುತ್ತೆ, ನೆಕ್ಸ್ಟ್ ಡೇ ಅದನ್ನು ಕೊಟ್ಟಾಗ ಅದನ್ನು ಮಾಡ್ಕೊಂಬರ್ತಾರೆ. ಇದು ಯೂಸ್ಫುಲ್. ನೀವು ಮಾಮೂಲಿ ತರಗತಿ ಏನು ತಗೋತೀರಾ ಅದಕ್ಕೆ ಅಡಚಣೆ ಆಗುತ್ತಾ ಇದು ಅಂತ? ಯಾವುದೇ ರೀತಿ ಅಡಚಣೆ ಇಲ್ಲ ಸರ್. ನಮ್ಮ ಕೆಲಸಗಳನ್ನ ಸುಲಭವಾಗಿಸೋದ್ರ ಜೊತೆಗೆ ಮಕ್ಕಳು ಆಸಕ್ತಿದಾಗಿ ಕಲಿಯಲು ತುಂಬ ನೆರವಾಗಿದೆ ಇದು. ಹಾಂ, ತರಗತಿ ಜೊತೆಲೆ ಇದನ್ನು ಪಾಠ ಮಾಡ್ತೀರಿ? ಆ ತರಗತಿ ಜೊತೆ ನಿರ್ವಹಣೆ ಈ ಮಕ್ಕಳನ್ನು ಎಲ್ಲ ಮಕ್ಕಳನ್ನು ಕಂಬೈನ್ ಮಾಡ್ಕೊಂಡು ಆಯಾ ಕ್ಲಾಸ್ ವೈಸೇ ಪಾಠಗಳಿರೋದ್ರಿಂದ ಆಯಾ ತರಗತಿ ವಾರ ಪಾಠವನ್ನು ನಿರ್ವಹಿಸ್ತೇವೆ. ಔಟ್ ಆಫ್ ಸಿಲೆಬಸ್ಸು ಯೂಸ್ ಆಗುವಂಥದ್ದು ಏನಾದ್ರು ನೀವು ಇದಕ್ಕೆ ತೋರ್ಸೋಕೆ ಅವಕಾಶ ಇರುತ್ತೆ? ಇದರಲ್ಲಿ ಅವಕಾಶ ಇರುತ್ತೆ ಸರ್. ಮಕ್ಕಳಿಗೆ ಹೆಚ್ಚಿನ ರೈಮ್ಸ್ ಇರುತ್ತೆ, ಸ್ಟೋರೀಸ್ ಇರುತ್ತೆ, ಕೆಲವು ಆಡಿಯೋ ಪಾಠಗಳು ಸಹಿತ ಇದೆ. ಈ ಸೈನ್ಸ್ ಆಗಿ ಕೆಲವು ಕಡೆ ಅಚೀವ್ಮೆಂಟ್ ಆಗಿರುವಂಥದ್ದು ಅದನ್ನೆಲ್ಲ ಇದ್ರಲ್ಲಿ ತೋರಿಸ್ಬೋದು ಮಕ್ಕಳಿಗೆ. ಅಥವಾ ಯಾರು ಸಾಧನೆ ಮಾಡಿರ್ತಾರೆ, ಸಾಧಕರು, ಕ್ರೀಡಾಪಟುಗಳು, ಅವ್ರದ್ದು ಈ ಮಕ್ಕಳಿಗೆ ತೋರಿಸಿ ಅವ್ರು ಸ್ವಲ್ಪ ಅವರಲ್ಲಿ ಆಸಕ್ತಿ ಆಗ್ಬೋದು. ಹಾಂ, ಅಂಥ ಪ್ರಯತ್ನ ಮಾಡಿದ್ದೀರಾ? ಹೌದು, ಮಾಡ್ತಾ ಇದ್ದೀವಿ. ಈಗ ಈ ಟಿ ವಿ ಒಟ್ಟು ನಿಮ್ಗೆ ಯೂಸ್ ಆಗಿದೆ? ಹೌದು ಸರ್, ಅಂತ ಹೇಳ್ಬೋದಾ? ಮ್ಯಾಕ್ಸಿಮಮ್ ಯೂಸ್ ಆಗ್ತಾ ಇದೆ.
ಹೇಗೆ ಕ್ವಾಲಿಟಿ ಪರವಾಗಿಲ್ವಾ, ಚೆನ್ನಾಗಿದೆಯಾ? ಕ್ವಾಲಿಟಿ ಹೌದು ಸರ್, ಕ್ವಾಲಿಟಿ ತುಂಬ ಏನು ಚೆನ್ನಾಗಿದೆ. ಇದೆ? ಪೆನ್ ಡ್ರೈವ್ ಪಾಠಗಳೇ ಇರೋದ್ರಿಂದಾಗಿ ಹಾ? ನಾವು ಅನಾವಶ್ಯಕವಾಗಿ ಯಾವುದನ್ನು ತೋರಿಸ್ಲಿಕ್ಕಾಗಲ್ಲ. ಬರೀ ಪಾಠಗಳನ್ನಷ್ಟೇ ನಾವು ಇಲ್ಲಿ ತೋರಿಸ್ಲಿಕ್ಕೆ ಮಕ್ಕಳಿಗೆ ಸಹಾಯಕವಾಗಿದೆ. ಬೇರೆ ಇದರಲ್ಲಿ ಏನು ಬೇರೆ ಬ್ಲೂಟೂತ್ ಕನೆಕ್ಷನ್ ಆ ಥರದ್ದು ಯಾವುದೂ ಇಲ್ಲ ಸರ್. ಹಾಂ ಹಾಂ ಪೆನ್ ಡ್ರೈವ್ ಅಷ್ಟೇ, ಪೆನ್ ಡ್ರೈವ್ ಅಲ್ಲಿ ಏನು ಲೋಡಿಂಗ್ ಇದೆ ಹಾ. ಅಥವಾ ಅದರಲ್ಲಿ ಏನು ಸ್ಟೋರ್ ಇದೆ ಅದನ್ನಷ್ಟೇ ನಾವು ತೋರಿಸ್ಲಿಕ್ಕೆ ಸಹಾಯಕವಾಗಿದೆ. ಹಾಂ ಈಗ ಬ್ಲೂಟೂತ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೇರೆ ಬೇರೆ ವಿಚಾರಗಳು ಹಾ. ಅಥವಾ ಹೊರತಾಗಿ ಬೇರೆ ಏನು ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಗೋಲ್ಲ ಅದು. ಆಗಲ್ಲ. ಹಾಂ ಹಾಂ ಅಷ್ಟಕ್ಕೆ ಲಾಕ್. ಅದಕ್ಕೆ ಅಷ್ಟಕ್ಕೆ ಲಾಕ್ ಆಗ್ತಿದೆ, ಹೌದಾ? ಸಪೋರ್ಟ್ ಮಾಡೋದಿಲ್ಲ. ಹಾಂ ಅದು ಇಂಪಾರ್ಟೆಂಟು. ಹಾ. ಹಾಗೆ ಮಿಸ್ಯೂಸ್ ಆಗೋಲ್ಲ ಇದು. ಯಾವುದೇ ರೀತಿ ಮಿಸ್ಯೂಸ್ ಆಗಲ್ಲ. ಅದನ್ನ ಆರಂಭದಲ್ಲಿ ಸೆಟ್ ಮಾಡಕ್ಕೆ ಬಂದಿದ್ದನ್ನು ವಿಚಾರಿಸಲಾಗಿ ಮತ್ತೆ ನಮ್ಮ ICO ಸಹಿತ ಅದ್ರ ಬಗ್ಗೆ ಎಲ್ಲ ನಮ್ಮ ಇನ್ಫಾರ್ಮ್ ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಮಕ್ಕಳಿಗೆ ಏನು ಉಪಯೋಗ ಆಗಬೇಕು ಅದು ಮಾತ್ರ ಉಪಯೋಗ ಆಗತ್ತೆ ಅಷ್ಟೇ. ಅಷ್ಟೇ ಸರ್. ಇನ್ನು ಬೇರೆ ಇನ್ನು ಯಾವ ಥರ ಯಾರು ಏನು ನೋಡೋಕ್ಕಾಗಲ್ಲ, ನೋಡ್ಲಿಕ್ಕಾಗಲ್ಲ. ಅದು ವಿಶೇಷ ಇದರಲ್ಲಿ. ಹೌದು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನು ಉಪಯೋಗ ಆಗುತ್ತೆ ನಿಮ್ಗೆ? ಉಪಯೋಗ ಆಗುತ್ತೆ ಅಂತ ಏನು ಉಪಯೋಗ ಆಗುತ್ತೆ ಹೇಳು. ಸರ್ ಟಿವಿಯಿಂದ ನಮಗೆ ಪಾಠಗಳು ಬೇಗ ಅರ್ಥ ಆಗುತ್ತೆ, ನಮಗೆ ಪಾಯಿಂಟ್ಸ್ ಬರ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಂ ಗುಡ್. ಸರ್ ಇನ್ನೂ ಜಾಸ್ತಿ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ವೆರಿ ಗುಡ್. ನಿನಗೇನು ಅನಿಸುತ್ತೆ? ಸರ್ ಹಾಂ ಸರ್ ಎಲ್ಲ ಪಾಠನೂ ಅರ್ಥ ಆಗುತ್ತೆ ಸರ್ ಇದ್ರ ಮಾಡಿ. ಸರ್ ಕಾಲ್ಪನಿಕವಾಗಿ ಬೇಗನೆ ಅರ್ಥ ಆಗುತ್ತೆ ಬೇಗ ಅರ್ಥ ಆಗುತ್ತೆ. ಸರ್. ಆಮೇಲೆ ಸರ್ ನೋಟ್ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ ಹಾಂ ಗುಡ್. ಸರ್ ಬೇಗ ಓಕೆ.